ನಮಸ್ಕಾರ. ಇವತ್ತು ನಾವೊಬ್ಬ ವಿಶೇಷ ವ್ಯಕ್ತಿಯೊಡನೆ ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ನಮ್ಮ ಕರ್ನಾಟಕದ ಹಿರಿಯ ಮುತ್ಸದ್ದಿಗಳು, ರಾಜಕಾರಣದ ಭೀಷ್ಮ ಅನಿಸ್ಕೊಂಡಿರ್ತಕ್ಕಂಥ ಮತ್ತು ನಾಡಿನ ಎಲ್ಲ ಸಮುದಾಯದವರಿಗೂ ಎಲ್ಲ ಪಕ್ಷಗಳವರಿಗೂ ಮಾರ್ಗದರ್ಶಕರಾಗಿ ನಮಗೆ ಎಲ್ಲರಿಗೂ ಒಂದು ಉತ್ತಮ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗ್ತಕ್ಕಂಥ ಹಿರಿಯರಾದ ಸನ್ಮಾನ್ಯ ಶ್ರೀ ಎಚ್ ಜಿ ರಾಮುಲು ಅವರ ಪುತ್ರರಾದ ಶ್ರೀಯುತ ಎಚ್ ಆರ್ ಶ್ರೀನಾಥ್ ಅವರು ಮಾಜಿ ಕಾಡಾಧ್ಯಕ್ಷರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಗಂಗಾವತಿ ಎಲ್ಲ ಸಮುದಾಯದ ಪ್ರೀತಿಗೆ ಪಾತ್ರರಾದಂತಹ ಸನ್ಮಾನ್ಯ ಶ್ರೀ ಎಚ್ ಆರ್ ಶ್ರೀನಾಥ್ ಅವರಿಗೆ ನಾಳೆ 60ನೇ ವರ್ಷದ ಷಷ್ಠಬ್ದಿ ಕಾರ್ಯಕ್ರಮ ಇದೆ. ಈ ಷಷ್ಠಬ್ದಿ ಕಾರ್ಯಕ್ರಮದ ನಿಮಿತ್ತ ಒಂದು 5 ನಿಮಿಷಗಳ ಕಾಲ ಅವರ ಅನುಭವಗಳನ್ನು, ಅವರ ಅಂತರಂಗದ ಮಾತುಗಳನ್ನು ನಾವೆಲ್ಲ ಕೇಳೋಣ. ಸರ್ ನಮಸ್ಕಾರ. ಸರ್ 60ನೇ ಷಷ್ಠಬ್ದಿ ಸಮಾರಂಭ ಅಂದರೆ 60 ಅಂದರೆ ಭಾಳ ಜನ ಸಾಮಾನ್ಯ ಅಂತಂದರೆ ಅರಳು ಮರಳು ಅಂತಾರೆ. ಆದರೆ ಹಾಗಲ್ಲ, ಮರಳಿ ಅರಳುವಂಥದ್ದು. ಮತ್ತೆ ಬದುಕಿನಲ್ಲಿ ಇಲ್ಲಿವರೆಗೂ ನೀವು ಸಾಗಿ ಬಂದ ಪಯಣವನ್ನು ಮತ್ತೆ ಹಿಂತಿರುಗಿ ನೋಡಿ, ಬದುಕಿನಲ್ಲಿ ಒಂದು ಪ್ರಬುದ್ಧತೆ, ಪಕ್ವತೆ, ಮಾಗುವಿಕೆ ಪಡೆದುಕೊಂಡು ಮತ್ತೆ ಸಮಾಜವನ್ನು ಮುನ್ನಡೆಸ್ತಕ್ಕಂಥ, ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ದೊಡ್ಡ ಹೊಣೆಗಾರಿಕೆಯನ್ನು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಾವೆಲ್ಲ ನಿಭಾಯಿಸ್ತಕ್ಕಂಥದ್ದು. ಇವತ್ತು 60ರ ಹೊಸ್ತಲಲ್ಲಿದ್ದೀರಿ. ನಾಡಿನ ರಾಜಕಾರಣದಲ್ಲಿ ನಿಮ್ಮದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದೀರಿ. ನಮ್ಮ ಸಮಾಜದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲೂ ನಿಮ್ಮ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಕೊಡುಗೆ ಅಪಾರವಾಗಿದೆ. ನಮ್ಮ ಊರಿನ ಎಲ್ಲ ಸಮುದಾಯದವರ ಅತ್ಯಂತ ಪ್ರೀತಿ, ಅಭಿಮಾನಕ್ಕೆ ಪಾತ್ರರಾದವರು ನೀವು. ಇವತ್ತಿನ ದಿನ ಇಡೀ ಊರಿನ ಜನ ನಾಳೆ ನಿಮ್ಮನ್ನು ಸನ್ಮಾನಿಸ್ತಾ ಇದ್ದಾರೆ, ಅಭಿಮಾನದಿಂದ ಗೌರವಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯ ಏನು? ನಮಸ್ಕಾರ ಎಲ್ಲರಿಗೆ. ಇವತ್ತು ಗಂಗಾವತಿ ನಗರದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದು ನಿಜವಾಗ್ಲೂ ನನಗೂ ಇವತ್ತು ನಮ್ಮ ಪವನ್ ಅವರು ಹೇಳ್ದಂಗೆ 60 ವರ್ಷ ಆದಮೇಲೆ ಇಲ್ಲಿಗೆ ಮುಗೀತು ಅನ್ನೋದು ಒಂದು ಹಿಂದಿನ ಒಂದು ಪದ್ಧತಿಗಳು. ಆದರೆ ನನಗನ್ನಿಸ್ತೈತೆ, ನಾವು ಹುಟ್ಟಿ 30 ವರ್ಷವರೆಗೂ ನಾವು ನಮ್ಮ ಒಂದು ಯುವನ ಸಂದರ್ಭದಲ್ಲಿ ನಾವು ಕಳ್ಕೊಂಡು ಇನ್ನೂ ನಾವು ಭಾಳಷ್ಟು ಕಲಿಯೋದಿರ್ತದೆ. 30ರಿಂದ 60 ವರ್ಷವರೆಗೂ ಒಂದು ಅನುಭವ ಇರ್ತದೆ. 60 ವರ್ಷ ಮುಟ್ಟಿದ ಮೇಲೆ ಅದು ನಿಜವಾಗ್ಲೂ ನಮಗೆ ಎಲ್ಲ ಸೋಲು, ಕಷ್ಟಗಳು, ಸುಖಗಳು ಎಲ್ಲ ನೋಡಿ ಇವತ್ತು ನಮಗೆ ಒಂದು ನಿಜವಾಗಿ ಒಂದು ಯಾವ ಥರ ನಾವು ಸೇವೆಗೆ ನಿಂದಿರಬೇಕು ಅನ್ನೋದು ಒಂದು ಜನರು ಒಂದು ನೆನಪನ್ನು ನನಗೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮಾಡಿ, ಸನ್ಮಾನವನ್ನು ಮಾಡಿ ನನಗೆ ಹೆಚ್ಚಿನ ಜವಾಬ್ದಾರಿ ಅವ್ರು ಕೊಟ್ಟಿದ್ದಾರೆ. ಅದು ನನಗೆ ಭಾಳ ಸಂತೋಷ ಅನ್ನಿಸ್ತಾಯಿದೆ ಮತ್ತು ಒಂದು ದೊಡ್ಡ ಜವಾಬ್ದಾರಿ ನನಗೆ ಅವ್ರ ಮೇಲೆ. ಯಾಕಂದರೆ ಇವತ್ತು ಗಂಗಾವತಿ ನಗರದಲ್ಲಿ ಜಾತ್ಯತೀತ ಮನೋಭಾವದ ಎಲ್ಲ ಸಮಾಜಗಳನ್ನು ತೊಗೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳು ಬೇಕು. ಯಾಕಂದರೆ ಇವತ್ತು ರಾಜಕೀಯದಲ್ಲಿ ಹಣದ ಒಂದು ಇದರ ಮೇಲೆ ಮತ್ತು ಜಾತಿ ಲೆಕ್ಕಾಚಾರದ ಮೇಲೆ ಇವತ್ತು ಭಾಳಷ್ಟು ರಾಜಕೀಯ ಒಂದು ಕೆಟ್ಟ ಸಂಪ್ರದಾಯ ಹುಟ್ಟಾಕಿದ್ದಾರೆ ರಾಜಕಾರಣಿಗಳು. ಅದು ಹೋಗಬೇಕಾಗಿದೆ. ಮತ್ತು ಇವತ್ತು ನನಗೆ ವಿಶೇಷವಾಗಿ ಹಿಂದುಳಿದವರು, ಮುಂದುಳಿದವರು, ದಲಿತರು ಅಂಥೇಳಿ ಒಂದು 4 ವರ್ಗಗಳು ಹಿಂದಿನ ಕಾಲದಲ್ಲಿ ಮತ್ತು ಈಗೂ ನಡೀತಾ ಇದೆ. ಆದರೆ ಇವತ್ತು ಹಿಂದುಳಿದ ದಲಿತರು, ಮುಂದುಳಿದವರು ಅಂತಿರ್ತಕ್ಕಂಥವ್ರು ನಾವು ಅವರ ಯಾವ ಥರ ಅವ್ರ ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಜನರನ್ನ, ಅದರ ಮೇಲೆ ಪರಿಣಾಮ ಬೀಳ್ತಿದ್ದಾಗಿ ಅದು ಜಾತಿ ಮೇಲೆ ಅನ್ವಯಿಸಲ್ಲ. ಅದರಿಂದ ಇವತ್ತು ನಾವು ಈ ಷಷ್ಠಿ ಪೂರ್ತಿ ಇವತ್ತೇನು ಸರ್ವ ಸಮಾಜದವರು ಮಾಡಿದ್ದಾರೆ, ಇವತ್ತು ನನಗೆ ನನ್ನ ಪುಣ್ಯ ಅದು. ಯಾಕಂದರೆ ಇವತ್ತು ನಾನು ಇದರಲ್ಲಿ ಯಾರಿಗೂ ನಾನು ಹೇಳಿಲ್ಲ, ಯಾರಿಗೂ ನಾನು ಇದರ ಬಗ್ಗೆ ಮಾತಾಡಿಲ್ಲ. ಇವತ್ತು ಎಲ್ಲ ಸಮಾಜದವರು, ವೀರಶೈವರು, ಬ್ರಾಹ್ಮಣರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಇವತ್ತು ಎಲ್ಲ ದಲಿತರು ಎಲ್ಲರೂ ಸೇರಿಕೊಂಡು ಒಂದಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿ ಇವತ್ತು ನನಗೆ ಸನ್ಮಾನ ಮಾಡ್ತಕ್ಕಂಥದ್ದು ನನಗೆ ಒಂದು ದೊಡ್ಡ ಗೌರವ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಆ ಋಣವನ್ನು ಯಾವ ಥರ ನಾನು ತೀರಿಸಬೇಕು ಅನ್ನೋದು ನನಗೆ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನಾನು ಖಂಡಿತವಾಗಿ ನನ್ನ ಮೇಲೆ ಈ ಜವಾಬ್ದಾರಿಯನ್ನು ನಾಳೆ ಕೊಡ್ತಾ ಇದ್ದಾರೆ.
ನಾನು ಇನ್ನು ಹೆಚ್ಚಿನ ರೀತಿಯಲ್ಲಿ ಜನರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ, ಬಡವರಿಗೆ ಸೇವೆ ಮಾಡ್ತಕ್ಕಂಥದ್ದು, ಅದು ಯಾವುದೇ ವರ್ಗದವರಿರಲಿ ಬಡವರಿಗೆ ನಾವು ಸಹಾಯ ಮಾಡಬೇಕು ಮತ್ತು ಎಲ್ಲ ವರ್ಗದವ್ರಿಗೆ ಸರಿ ಸಮಾನವಾಗಿ ನೋಡ್ತಕ್ಕಂಥ ಕೆಲಸ ನಾವು ಮಾಡಿದ್ರೆ ಮಾತ್ರ ಇವತ್ತು ಈ ದೇಶದ ಒಂದು ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಕ್ಕಂಥ ಒಂದು ರಾಜಕಾರಣಿಗಳಿಗೆ ಇದೊಂದು ಮಾದರಿ ಆಗಬೇಕು. ಯಾಕಂದರೆ ಹಿಂದೆ ಕಷ್ಟ ಕಾಲದಲ್ಲಿ ಬಸವಣ್ಣ ಇದ್ದ 12ನೇ ಶತಮಾನದಲ್ಲಿ ನಾರಾಯಣ ಗುರುಗಳಂತೇಳಿ ಕೇರಳದಲ್ಲಿ ಇದ್ದರು. ಮತ್ತು ಎಲ್ಲ ಇವತ್ತು ಒಳ್ಳೆಯ ನಾಯಕರು ನೋಡಿರ್ತಕ್ಕಂಥ ಇತಿಹಾಸ ಇದೆ. ಇವತ್ತು ಅದೇ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ನಾನು ಇವತ್ತು ಯಾವುದೇ ಜಾತಿ ಧರ್ಮದವರು, ಇವತ್ತು ಬ್ರಾಹ್ಮಣರಲ್ಲಿ ಸಾಕಷ್ಟು ಬಡ ಜನರಿದ್ದಾರೆ, ಬಟ್ ಸ್ವಾಭಿಮಾನಿಗಳು, ಅಂಥವ್ರ ಹತ್ರ ಭೇಟಿಯಾಗಿ ನಾನು ಸಾಕಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದೀನಿ. ವೀರಶೈವರಲ್ಲೂ ಕೂಡ ನಾವು ಲಿಂಗಾಯತರು ಅವರು ಎಲ್ಲಿ ತಲೆ ಬಗ್ಸಲ್ಲ, ಆದರೂ ಕೂಡ ಅವರಲ್ಲಿ ಕೂಡ ಭಾಳಷ್ಟು ಕಷ್ಟದಲ್ಲಿ ಇರ್ತಕ್ಕಂಥ ಬಡವರಿದ್ದಾರೆ, ಸಾಲದಲ್ಲಿ ಇರ್ತಕ್ಕಂಥವ್ರು, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಳಿಬೇಕಂತವರು ಭಾಳಷ್ಟು ಜನರಿದ್ದಾರೆ. ಸೊ ಎಲ್ಲರಿಗೆ ನಾವು ಒಂದು ಪ್ರೋತ್ಸಾಹ, ಒಂದು ಸಪೋರ್ಟ್ ಮಾಡಿದ್ರೆ ಮಾತ್ರ ಇವತ್ತು ನಮಗೆ ಸಂಪೂರ್ಣವಾದಂಥ ನಮಗೆ ಜೀವನ 60 ಅಲ್ಲ, ಇನ್ನೂ ಒಂದು 5-10 ವರ್ಷದ ಭಗವಂತ ನಮಗೆ ಆಯುಷ್ಯ ಕೊಟ್ಟರೆ ನಾನು ಖಂಡಿತವಾಗಿ ಗಂಗಾವತಿಯನ್ನು ದಿಕ್ಕು ಬದಲಿಸ್ತೀನಿ, ಒಂದು ಒಳ್ಳೆಯ ದಿಕ್ಕನ್ನು ತೊಗೊಂಡೋಗ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಅದರಿಂದ ನಾಳೆ ಈ ಪವಿತ್ರವಾದಂಥ ದಿವಸ ನನಗೆ ಸಂಪೂರ್ಣವಾಗಿ ಭಗವಂತ ಎಲ್ಲ ವರ್ಗದ ಜನರ ಮುಖಾಂತರ ನನಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಇವತ್ತು ನಾನು ಯಾವತ್ತೂ ಈ ಜನರನ್ನು ನಾನು ಮರೆಯಲ್ಲ. ಯಾಕಂದರೆ ಈ ನಮ್ಮ ತಂದೆಯವರು ಜೀರಾಮ್ಲವರು ನಮ್ಮ ಸಮಾಜ ಎಲ್ಲ ನಮಗೂ ಭಾಳ ಅಲ್ಪ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ಸಮಾಜ. ಅದರಿಂದ ಇವತ್ತು ಅವರು ಸಹ 5 ಸಾರಿ MP ಆಗಿದ್ದಾರೆ ಅಂದರೆ ಇವತ್ತು ಎಲ್ಲ ವರ್ಗದವರು ಆಶೀರ್ವಾದದಿಂದ ಅವರು ಆಗಿದ್ದಾರೆ. ಅದೇ ಒಂದು ಸಿದ್ಧಾಂತದ ಮೇಲೆ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದ ಮೇಲೆ ನಾನು ಹೋಗ್ತಾಯಿದ್ದೀನಿ. ಎಲ್ಲ ಜನರನ್ನ ತೊಗೊಂಡು ಹೋಗ್ತಕ್ಕಂಥ ಕೆಲಸ, ಎಲ್ಲ ಬಡ ಜನರನ್ನು ತೊಗೊಂಡು ಹೋಗ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಮುಂದೆ ತಮ್ಮೆಲ್ಲರ ಆಶೀರ್ವಾದ ನನಗೆ ಇರಬೇಕು. ನಾನು ಅಧಿಕಾರಕ್ಕೆ ಆಸೆ ಪಡೋನಲ್ಲ, ಯಾಕಂದರೆ ನನಗೆ ಅಧಿಕಾರ ಒಂದು ಸಾರಿ ನೋಡಿದ್ದೀನಿ. ನಮ್ಮ ತಂದೆಯವ್ರ ಜೊತೆ 5 ಸಾರಿ MP ಆಗಿದ್ದರು ಅವರು. ನಾನು ಒಂದು ಸಾರಿ MLC ಆಗಿ ತುಂಗಭದ್ರಾ ಕಾಡ ಅಧ್ಯಕ್ಷನಾಗಿ ಸಾಕಷ್ಟು ಸೇವೆಯನ್ನು ಮಾಡಿದ್ದೀನಿ. ಆದರೆ ಈಗ ನನಗೆ ಅಧಿಕಾರ ಬೇಕೇ ಬೇಕು ಅನ್ನೋದು ಪಟ್ಟೆ ನನಗಿಲ್ಲ. ನನಗೆ ಭಗವಂತ ಕೊಟ್ಟರೆ ತೊಗೊಳ್ತೀನಿ, ಇಲ್ಲಾಂದರೆ ಅದು ನಾನು ಯಾವ ಥರ ನಾನು ಅಧಿಕಾರ ಇಲ್ಲದ ಸಂದರ್ಭದಲ್ಲೂ ಕೂಡ ನಾನು ಹೋಗಿ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಅದರಿಂದ ತಮ್ಮೆಲ್ಲರ ಆಶೀರ್ವಾದ ನನಗಿರಬೇಕು ಅಂಥೇಳಿ ನಾನು ತಮ್ಮ ಯೂಟ್ಯೂಬ್ ಮುಖಾಂತರ ನಾನು ವಿನಂತಿ ಮಾಡ್ತೀನಿ. ಶ್ರೀಯುತ HR ಶ್ರೀನಾಥ್ ಅವರು ತಮ್ಮ ಅಂತರಂಗದ ಭಾವನೆಗಳನ್ನು ನಮ್ಮನ್ನು ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ HRG ಕುಟುಂಬದ ಮೇಲೆ, ಮನೆತನದ ಮೇಲೆ ನಾಡಿನ ಎಲ್ಲ ಮಠಾಧೀಶರು, ಜಗದ್ಗುರುಗಳ ಆಶೀರ್ವಾದ ಇದೆ. ಕಂಚಿ ಶ್ರೀಗಳವರು, ಶೃಂಗೇರಿ ಜಗದ್ಗುರುಗಳು, ಮಂತ್ರಾಲಯ ಶ್ರೀಗಳವರು, ಕೊಪ್ಪಳದ ಗವಿಶ್ರೀಗಳು ಮತ್ತು ಇನ್ನಿತರ ಎಲ್ಲ ಮಹಾನುಭಾವರು, ದೊಡ್ಡ ದೊಡ್ಡ ವೈರಾಗ್ಯನಿಧಿಗಳು, ಜ್ಞಾನಿಗಳ ಆಶೀರ್ವಾದ ಅದು ಮುಖ್ಯವಾಗಿ ನಿಮ್ಮ ತಂದೆಯವರಿಂದ ನಿಮಗೆ ಬಂದಿರತಕ್ಕಂಥದ್ದು. ಮತ್ತು ನಾಡಿನ ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ಹಿಡಿದು ರಾಜೀವ್ ಗಾಂಧಿಯವರು ಕಾಲದಲ್ಲಿ ದೇವರಾಜ ಅರಸರಿಗೆ ತಂದೆಯವರು ಭಾಳ ಆಪ್ತರಾಗಿ ರಾಜಕಾರಣ ಮಾಡಿದರು. ರಾಜಕಾರಣವನ್ನು ಸಮಾಜ ಸೇವೆಗೆ ಬಳಸಿಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ರಾಜಕಾರಣ ಬೇರೆ ಬೇರೆ ಇದಕ್ಕೆ ಬಳಕೆ ಆಗ್ತಿದೆ ಇವತ್ತಿನ ಕಾಲದಲ್ಲಿ. ಆದರೆ ರಾಜಕಾರಣವನ್ನು ನೀವು ಸಮಾಜ ಸೇವೆಗಾಗಿ, ಜನರ ನೋವಿನಲ್ಲಿ ಸ್ಪಂದಿಸೋದಕ್ಕಾಗಿ ಒಂದು ಮಾಧ್ಯಮವನ್ನಾಗಿಸ್ಕೊಂಡಿದ್ದೀರಿ. ಅದಕ್ಕಾಗಿ ಭಿನ್ನವಾಗಿ ಇವತ್ತಿಗೂ ಕೂಡ 5 ಸಲ MP ಆದರೂ ಕೂಡ, ಇಷ್ಟು ವರ್ಷ ಆದರೂ ಕೂಡ ನಿಮ್ಮ ಮನೆಗೆ ಅಂದರೆ ಇವತ್ತಿಗೂ ಕರ್ನಾಟಕದ ಎಲ್ಲ ಪಕ್ಷಗಳ ರಾಜಕಾರಣ ಹಿರಿಯರು ಬಂದು ನಿಮ್ಮ HG ರಾಮನವ್ರನ್ನ ಭೇಟಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಒಂದು ಸತ್ಸಂಪ್ರದಾಯ ಇದೆ. ಇವತ್ತು ಬಹುಶಃ ಮುಂದಿನ ತಲೆಮಾರಿಗೆ ಒಂದು ಒಳ್ಳೆಯ ಸಂಪ್ರದಾಯ. ಎಲ್ಲ ಪಾರ್ಟಿಗಳವರು ಬಂದು ಅವರನ್ನು ಆಶೀರ್ವಾದ ತಗೊಳ್ತಕ್ಕಂಥದ್ದು, ಅವರ ಮಾರ್ಗದರ್ಶನ ಪಡಿತಕ್ಕಂಥದ್ದು ಒಂದು ಅಪರೂಪದ ವಿದ್ಯಮಾನ. ಅದರ ಒಂದು ಫಲ, ಅದರ ಪರಿಣಾಮ ನಿಮ್ಮ ಮೇಲೂ ಕೂಡ ಆಗಿರ್ತಕ್ಕಂಥದ್ದು. ಎಲ್ಲ ನಾಡಿನ ಎಲ್ಲ ಹಿರಿಯ ಹರಿಗುರು ಚರಮೂರ್ತಿಗಳ ಆಶೀರ್ವಾದ ನಿಮ್ಮ ಮೇಲಿದೆ. 60, 100 ಆಗಲಿ, ಇನ್ನಷ್ಟು ಕಾಲ ನೀವು ಹೆಚ್ಚಿನ ಬಲದಿಂದ, ಎಲ್ಲ ಗುರುಗಳ ಬಲ ಶಕ್ತಿಯಿಂದ ನೀವು ಇನ್ನಷ್ಟು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಳ್ರಿ. ನೀವು ಈಗಾಗಲೇ ನಮ್ಮ ಹೇಮಗುಡ್ಡದ ದಸರಾವನ್ನು ಭಾಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ರಿ. ಆ ಹೇಮಗುಡ್ಡ ದೇವಿಯ ಆಶೀರ್ವಾದವೂ ಕೂಡ ತಮ್ಮ ಮೇಲಿರಲಿ. ಹಂಪಿ ವಿರೂಪಾಕ್ಷ, ನಮ್ಮ ಚಿಕ್ಕಜಂತ್ರದ ವಿರೂಪಾಕ್ಷ ಚನ್ನಬಸವತಾತನ ಆಶೀರ್ವಾದ, ಎಲ್ಲರ ಆಶೀರ್ವಾದ ತಮ್ಮ ಮೇಲಿರಲಿ, ತಮ್ಮ ಕುಟುಂಬದ ಮೇಲಿರಲಿ. ತಮಗೆ ಆ ಭಗವಂತ ಗುರುಗಳು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮತ್ತಷ್ಟು ಸಮಾಜವನ್ನು ಬಲಪಡಿಸುವ ನಿಟ್ಟಿನಲ್ಲಿ ನೀವು ಇನ್ನಷ್ಟು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತೀರಿ. ಸಮಾಜ ಇವತ್ತು ಅದೇ ಒಂದು ಭರವಸೆಯೊಂದಿಗೆ ತಮ್ಮ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ನಾಳೆ ನಾಡಿನಾದ್ಯಂತ ಇಡೀ ನಮ್ಮ ಗಂಗಾವತಿ ಜನ ಇವತ್ತು ಸಂಭ್ರಮದಿಂದ ಕಾಯ್ತಾ ಇದ್ದಾರೆ. ಮತ್ತೊಮ್ಮೆ ತಮಗೆ ವಿಶೇಷವಾದ
ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಹೇಳ್ತೀನಿ. ನಮಸ್ಕಾರ.